ಹಲೋ ಎವ್ರಿವಾನ್, ಸ್ಕಿಲ್ಸ್ ಅಪ್ ವಿತ್ ಸಿಯಾ ಚಾನೆಲ್ಗೆ ಸ್ವಾಗತ. ಇವತ್ತು ಸಾಫ್ಟ್ವೇರ್ ಎನ್ಕ್ರಿಪ್ಷನ್ ಮತ್ತು ಹಾರ್ಡ್ವೇರ್ ಎನ್ಕ್ರಿಪ್ಷನ್ನ ಕನ್ಕ್ಲೂಷನ್ ಬಗ್ಗೆ ಮಾತನಾಡೋಣ. ಎನ್ಕ್ರಿಪ್ಷನ್ ಚೂಸ್ ಮಾಡೋದು ಯೂಸರ್ಸ್ ನೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮೇನ್ ಫ್ಯಾಕ್ಟರ್ಸ್: ಬಜೆಟ್, ಪರ್ಫಾರ್ಮೆನ್ಸ್, ಸೆಕ್ಯೂರಿಟಿ ನೀಡ್ಸ್. ಬಜೆಟ್ಸ್: ಸಾಫ್ಟ್ವೇರ್ ಎನ್ಕ್ರಿಪ್ಷನ್ is affordable and best for average users. ಹಾರ್ಡ್ವೇರ್ ಎನ್ಕ್ರಿಪ್ಷನ್ ಜಾಸ್ತಿ ಕಾಸ್ಟ್ಲಿ ಬಟ್ ಜಾಸ್ತಿ ಸೆಕ್ಯೂರ್ ಆಗುತ್ತೆ. ಸೆಕೆಂಡ್ ಒನ್, ಪರ್ಫಾರ್ಮೆನ್ಸ್: ಹಾರ್ಡ್ವೇರ್ ಎನ್ಕ್ರಿಪ್ಷನ್ ಫಾಸ್ಟ್ ಆಗಿ ವರ್ಕ್ ಮಾಡುತ್ತೆ, ಸಿಸ್ಟಮ್ ರಿಸೋರ್ಸಸ್ ಇಂಪ್ಯಾಕ್ಟ್ ಮಾಡಲ್ಲ. ಸಾಫ್ಟ್ವೇರ್ ಎನ್ಕ್ರಿಪ್ಷನ್ ರಿಸೋರ್ಸಸ್ ಶೇರ್ ಮಾಡಿದ್ರೆ ಸ್ಲೋ ಆಗಬಹುದು. ಸೆಕ್ಯೂರಿಟಿ ನೀಡ್ಸ್: ಹಾರ್ಡ್ವೇರ್ ಎನ್ಕ್ರಿಪ್ಷನ್ ಹೈಯರ್ ಸೆಕ್ಯೂರಿಟಿ ಕೊಡುತ್ತೆ, ಸಾಫ್ಟ್ವೇರ್ ಎನ್ಕ್ರಿಪ್ಷನ್ ಬೇಸಿಕ್ ಲೆವೆಲ್ಗೆ ಸೆಕ್ಯೂರ್ ಆಗುತ್ತೆ. ಸಮರಿ ಆಫ್ ಯೂಸೇಜ್: ಸಾಫ್ಟ್ವೇರ್ ಎನ್ಕ್ರಿಪ್ಷನ್ ಜನರಿಕ್ ಆಗಿ ಇರುತ್ತೆ, ಇದು ನಮ್ಮ ಡೈಲಿ ಯೂಸೇಜ್ ಮತ್ತು ಲೋ ಸೆಕ್ಯೂರಿಟಿ ರಿಕ್ವೈರ್ಮೆಂಟ್ಸ್ಗೆ ಬೆಸ್ಟ್. ಆದರೆ ಲಾರ್ಜ್ ಸ್ಕೇಲ್ ಎನ್ವೈರ್ಮೆಂಟ್ಸ್ಗೆ ಹೈಯರ್ ಸೆಕ್ಯೂರಿಟಿ ನೀಡ್ಸ್ಗೆ ಹಾರ್ಡ್ವೇರ್ ಎನ್ಕ್ರಿಪ್ಷನ್ ರೆಕಮೆಂಡ್ ಮಾಡ್ತಾರೆ. ಈಗ ನಿಮ್ಮ ನೀಡ್ಸ್, ಬಜೆಟ್ಸ್ ಆ್ಯಂಡ್ ಸೆಕ್ಯೂರಿಟಿ ಲೆವೆಲ್ನ ಕನ್ಸಿಡರ್ ಮಾಡಿ ಎನ್ಕ್ರಿಪ್ಷನ್ ಚೂಸ್ ಮಾಡಿ. ಬೋತ್ ಮೆಥಡ್ಸ್ ಸೆಕ್ಯೂರ್ ಆಗಿ ಇರ್ತಾರೆ, ಆದರೆ ಬೆಸ್ಟ್ ಚಾಯ್ಸ್ ಡಿಪೆಂಡ್ಸ್ ಆನ್ ನಿಮ್ಮ ರಿಕ್ವೈರ್ಮೆಂಟ್ಸ್ ಮೇಲೆ. ಸ್ಕಿಲ್ಸ್ ಅಪ್ ವಿತ್ ಸಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗೆ ನೋಡೋಣ. ಥ್ಯಾಂಕ್ ಯು.